ಮುಂದೆ ಇರೋ ಕಾರ್ ಬಂದು ಕಿಯಾ ಸೆಲ್ಟಾಸ್. ಈ ಕಾರ್ಗೆ ಫುಲ್ ಬಾಡಿ ಬಫಿಂಗ್ ಮಾಡಿಸಿದಿರಿ. ನೋಡ್ತಾ ಇರ್ಬೋದು ಯಾವ ತರ ಮಿರರ್ ಫಿನಿಶ್ ಇದೆ. ಲಿಟ್ರಲಿ ಮೈನ್ಯೂಟ್ ಸ್ಕ್ರಾಚಸ್ ಏನೇನಿತ್ತು ಎಲ್ಲ ವ್ಯಾನಿಶ್ ಆಗ್ಬಿಟ್ಟಿದೆ. ಈ ಫಿನಿಶ್ ಬಂದು ಶೋರೂಮ್ ಇಂದ ಕಾರ್ ಡೆಲಿವರಿ ತಗೊಂಡಾಗ ಇದ್ದಿದ್ದು. ಆಮೇಲೆ ಫ್ರಂಟ್ ಪ್ರೊಫೈಲ್ ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲಿ ಡಿಕ್ರೋಮ್ ಮಾಡಿದೀನಿ, ಇಲ್ಲೆಲ್ಲ ಕ್ರೋಮ್ ಎಲಿಮೆಂಟ್ಸ್ ಇತ್ತು, ಇದನ್ನೆಲ್ಲ ಪಿಯಾನೋ ಬ್ಲಾಕ್ ಕಲರ್ ಪೇಂಟ್ ಮಾಡಿಸಿದಿರಿ. ಸೊ ಡೌನ್ ಇಲ್ಲೇ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಪಾರ್ಟ್ಸ್, ಈ ಬಂಪರ್ ಕೆಳಗಡೆ ಮೇಲೆ ಇಲ್ಲಿ ಬಂದು ಮ್ಯಾಟ್ ಕಲರ್ ಪೇಂಟ್ ಹೊಡ್ಸಿದೀನಿ. ಮ್ಯಾಟ್ ಕಲರ್ ಪೇಂಟ್ ಏನಕ್ಕೆ ಅಂದ್ರೆ ಸೊ ಈ ಪ್ಲಾಸ್ಟಿಕ್ ಪಾರ್ಟ್ಸ್ ಬಂದು ಫೇಡ್ ಔಟ್ ತರ ಕಾಣಿಸುತ್ತೆ ಸ್ವಲ್ಪ ಡಸ್ಟ್ ಅಲ್ಲಿ ಓಡಾಡಿದೆ. ಇಲ್ಲ ಅಂದ್ರೆ ನೀವು ಪಾಲಿಶ್ ಹಾಕಿದ ಟೈಮಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸೋದು. ಸೊ ಈ ಪೇಂಟ್ ಮಾಡಿಸಿದ್ರೆ ಯಾವಾಗ ನೋಡಿದ್ರು ಆ ಮ್ಯಾಟ್ ಗ್ಲಾಸಿ ಫಿನಿಶ್ ಯಾವಾಗೂ ಇದ್ದೇ ಇರುತ್ತೆ. ಎಷ್ಟು ನೀಟಾಗಿ ಬಂದಿದೆ ಔಟ್ಕಮ್ ನೋಡಿ. ಗ್ಲಾಸಿನೆಸ್ ಮಾತ್ರ ಮಿರರ್ ಫಿನಿಶ್ ಬಂದಿದೆ. ನೋಡ್ತಾ ಇರ್ಬೋದು ಎಲ್ಲೇ ಒಂದೇ ಒಂದ್ ಕಡೆ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಮಿರರ್ ಕ್ಯಾಪ್ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ಕ್ಯಾಪ್ ಕೂಡ ನಾವು ಪಿಯಾನೋ ಬ್ಲಾಕ್ ಮಾಡಿಸಿದಿರಿ. ಈ ಕ್ಯಾಪೇ ಆಗಲಿ, ಇಲ್ಲಿ ರೂಫ್ ರೈಲ್ಸ್ ಇದನ್ನು ಬ್ಲಾಕ್ ಮಾಡಿಸಿದಿರಿ. ಲಿಟ್ರಲಿ ಬ್ಲಾಕ್ ಔಟ್ ಎಡಿಷನ್ ತರ ಟ್ರೈ ಮಾಡಿದಿರಿ. ಸೊ ನೋಡಿ ಹೆಂಗಿದೆ. ಬ್ಯಾಕ್ ಪ್ರೊಫೈಲ್ ಬಂದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದನ್ನ ಪಿಯಾನೋ ಬ್ಲಾಕ್ ಕೊಡ್ಸಿದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಔಟ್ಕಮ್ ಮಾತ್ರ. ಫುಲ್ ಕ್ಲೀನಾಗಿ ಡೀಸೆಂಟಾಗೆ ಬ್ಲ್ಯಾಕ್ ಔಟ್ ಮಾಡಿಸಿರೋದು. ಸೊ ನೀಟಾಗಿ ಅಬ್ಸರ್ವ್ ಮಾಡಿದೆ. ಈ ಪೋರ್ಷನ್ ಬಂದು ಕ್ರೋಮ್ ಇತ್ತು, ಈ ಪೋರ್ಷನ್ ಕೂಡ ಪಿಯಾನೋ ಬ್ಲ್ಯಾಕ್ ಮಾಡಿಸಿದ್ದೀನಿ. ಕ್ರೇಜಿಯಾಗಿ ಬಂದಿದೆ ಔಟ್ಪುಟ್ಟು. ಹೆಂಗ ಅನ್ನಿಸ್ತು ನಿಮ್ಗೆ? ಈ ಥರ ಮಾಡಿಸ್ಬೇಕಂದ್ರೆ DM ಮಾಡಿ. ವಿ ಆರ್ ದೇರ್ ಫಾರ್ ಯು.